ನಾವು ಒಳ್ಳೆಯವರಾಗಬೇಕಾದ್ರೆ ಗುರುವಿನ ಗುಲಾಮನಾಗಬೇಕು. ಹೌದಪ್ಪ. ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕಿನ ಬಾಡ ಗ್ರಾಮದಾಗ ತಂದೆ ಬೀರಪ್ಪ ತಾಯಿ ಬಚ್ಚವ್ರ ಮಗ ಕುರುವರು ಕುಲ ಹುಟ್ಟಿ ಬಂದ ಭಕ್ತ ಕನಕದಾಸ. ಏನ್ ಹೇಳಿದ್ರಪ್ಪ ಕನಕದಾಸ ಮಹಾರಾಜರು? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳ. ಹೌದಪ್ಪ. ನಾವು ಆಳಿನ ಆಳಾಗಿ ಗುರುವಿನಲ್ಲಿ ದುಡಿಬೇಕು ಮುತ್ತಪ್ಪನ. ಹೌದು ಒಳ್ಳೆ. ಏನಪ್ಪ ಅವ್ರು ಹಿರಿಯರೊಂದು ಕೂತವ್ರು ಸುಮ್ಮ ಜಾಕಿರ್ ಸಾಹೇಬ್ ಹಾಡಕ್ ಹತ್ತಿದ ಹಂಗ ಹಾರನ್ನ ಕೆಣಕ್ ಬರತ್ತ ಉಂಡು ಮುಸ್ತಾನಪ್ಪ ಅವನೇ ಅಂದ್ರ ಹಂಗ ಹಾರನ್ನ ಕೆಣಕ್ ಬರತ್ತ ಉಂಡು ಮುಸ್ಲಿನ್ ಕೆಣಕ್ ಬರತ್ತ ಅಂದ್ರ ಅವ್ರು ಅದಕ್ಕದ ತಿಳ್ಕೊಂಡವ ಕಲ್ಮೇಶ ಕುರುಬರವರಾದ್ರಿ ಅಂದವ. ನೀವ್ ಯಾರು ಬೇಕಿರಿ? ನಾವೇ ದಯವಿಟ್ಟು ಸಾಹೇಬ್ರ ಕಾಕ ನೀವು ನಮ್ಮ ಅಪ್ಪನ ಸರಿದಿರಿ. ನಿಮ್ಮ ಜಾತಿಗೆ ನೀವು ತಿಳ್ಕೊಂಡ್ರಿ, ನಿಮ್ಮ ಜಾತಿಗೆ ಬರದಾರೆ, ನಮ್ಮ ಜಾತಿಗೆ ಬರದಾರೆ. ಜಗತ್ತಿನಾಗ ಎಷ್ಟು ಜಾತಿ ಅದಾವಲ್ಲ ಎಲ್ಲಾ ಜಾತಿನಾಗ ಬರದಾರ. ನೀವು ಇನ್ನೊಂದು ಸಭಾದಾಗ ಯಾರು ಬಂದ್ರು ಕರೆದ್ರು ಆ ಜಾತಿ ಬಗ್ಗೆ ಮಾತಾಡಿದಾಗ ಕಲ್ಮೇಶ ನಮ್ಮ ಮಗಂದು ನಿಮ್ಗೆ ಹೌದು ಹೌದು ಹಂಗ ಆಗುವ ಬಳಸ್ತಾರ ಏನಾರ ಅಂತಾರೆ ಹಿಂಗ ನಡಿವೆ ದಯವಿಟ್ಟು. ಯಾಕಂತಂದ್ರೆ ಪ್ರತಿಯೊಂದು ಜಾತಿಗೆ ಇಟ್ಟಾನೆ. ಕುರುಬು ಕೂಡಿ ಕೆಟ್ಟ, ಡಂಬ್ರ ಡಂಬಗಲಿ ಕೆಟ್ಟ, ಇದೊಂದು ಗೊತ್ತಾಯ್ತು ನಾವು. ಅಂದ್ರೆ ಪ್ರತಿಯೊಂದು ಜಾಗ ಹಿರಿಯರು ಮಾಡ್ಯಾರ. ಅದಕ್ಕೆ ದಯವಿಟ್ಟು ಅಂತ ವೇದಿಕೆನಾಗ ನೀವೇ ಅಂದ್ರೆ ತಕೊಂಡಿ. ಪ್ರತಿಯೊಂದು ಆಕಸ್ಮಿಕ ನಿಮ್ಮ ಸಮಾಜದವರು ಇಲ್ಲಿದ್ದಂದ್ರ ಅಂಪೇಟ್ ಆಗ್ತದ. ಅದಕ್ಕೆ ದಯವಿಟ್ಟು ನಾವು ನಿಮ್ಮವ್ರೆ, ನೀವು ನಮ್ಮವ್ರೆ. ಅದಕ್ಕ ಬೇಲಿನ ಕುತ್ತ ಹೊಲ ಮೇಕೈತಂದ್ರ ಹಂಗೆ ಹೊಲ ಬೆಳೀತದ. ಅದಕ್ಕೆ ಅದನ್ನ ಬಿಡ್ರಿ. ಆದ್ರೂ ಕೂಡ ನಮ್ಮ ಜಾಕಿರ್ ಸಾಹೇಬರು ಬಹಳ ಚಂದವಾಗಿ ನಮಗ್ ಪ್ರಶ್ನೆ ಪುತ್ರ ಕೊಟ್ಟು ಮತ್ತೊಂದು ಮಾತಂದ್ರ ಅವರು ಏನಂದ್ರಿಪ್ಪ, ಕಲ್ಮೇಶ ಬಹಳ ಚಾಲು ಅದನ್ರಿ. ಇಂಡಿ ತಾಲೂಕಿನ ಪ್ರಶ್ನೆ ಇಂಡಿ ತಾಲೂಕಿನಾಗ ಕೇಳ್ಯಾನ. ನಿಮ್ಮ ತಾಲೂಕಿಗೆ ಗಟ್ಟ ಸಂಬಂಧ ಅದಂತೇವ್ರು ನಮಗೇನವನ್ನೆಲ್ಲ ಜಾಕಿರ್ ಸಾಹೇಬ್ರ ಈ ಇಂಡಿ ತಾಲೂಕಿನಾಗ ತದ್ದೇವದಿ ಎಲ್ಲೂ ಮುತ್ಯಾಗ ಚಿಕ್ಕಲೋನಿ ಭೈರ ಸಿದ್ಧಗ ತಾಂಬಾದ ನೆಲಮಾನ ಸಿದ್ಧಗ 3 ಏಣಿನ ಜಾಡಿ ಬಿಟ್ಟು 2 ಏಣಿನ ಜಾಡಿ ಇದ್ದಿದ್ದು ಅಲ್ಲಿ ಹೋಗಿ ಎಲ್ಲಿ ಗೋವಾದಾಗ, ಆಂಧ್ರ ಪ್ರದೇಶದಾಗ, ಬೆಂಗಳೂರು ಕಡೆ, ಮೈಸೂರು ಕಡೆ, ಬಳ್ಳಾರಿ ಕಡೆ ಕೇಳಿದ್ರೆ ಏನ್ ಗೊತ್ತಾಗದೆ ಮಂದಿಗೆ ಕಡೆ. ಹೌದು, ಇಲ್ಲೇ ಗೊತ್ತಾಗಬೇಕು. ಈ ವಿಷಯ ಇಲ್ಲೇ ಕೇಳಂದ್ರೆ ಬರೋಬ್ಬರಿ ಕೇಳನ ಕಲ್ಮೇಶ ಮಾಸ್ತರ ಹೇಳಿ ಗೊತ್ತಾಕೈತಿ. ನೀವು ಉತ್ತರ ಹೇಳಿ ಅದು ಗೊತ್ತಾಕೈತಿ ಅವ್ರಿಗೆ. ಹೌದ, ಹೇಳಾನೋ ಇಲ್ಲೋ, ಕರೆಕ್ಟ್ ಐತೋ ಇಲ್ಲೋ. ಒಟ್ಟು ದೇವರ ನಿಮ್ ಊರಾಗದಾವ ಅವಕ್ಕೆ 2 ಐತಿ. ಹಂಗ ಯಾವ ಊರಾಗ ಹೇಳಿಬೇಡ ಕೇಳಿ ಉತ್ತರ ನೀ ತಿಳಿದಂಗ ಹೇಳಿ. ತಿಳಿದ ನನಗೊಂದು ಕೇಳಿಬಿತ್ತ ಮನೊಂದು ಕತೆ ಹೇಳಿದ. ಯಾನಪ್ಪ ಕಲ್ಮೇಶ ಬುಡುಬುಡಿಕೆ ಇದ್ದಂಗ. ಮುತ್ತಪ್ಪನ ಏನಾಗಿತ್ತು, ಒಬ್ಬ ಹಾಡಿ ದಣದಿದ್ದ. ಹೌದಪ್ಪ. ಹಾಡಿ ದಣದು ಮನ್ಯಾಗ ಹೋಗಿ ಹೆಂಡತಿಗಂದತ್ತ, ಏ ನಾ ಬಾಳ ದಣದಿನಿ, ನನ್ನ ಕೈ ಒತ್ತು ಕಾಲು ಒತ್ತು ಸ್ವಲ್ಪ ಸ್ವಂತ ಒತ್ತು ಅಂತ ಹೇಳಿ ಮನ್ಯಾಗ ಹೋಗಿ ಹ್ಯಾಂತಿಗಂದವ. ಹ್ಯಾಂತಿ ಅನ್ನೋದ್ರತ್ತ ಹ್ಯಾಂತಿ ಅಂದಳು ಹಡ್ಡಿದು ತುಂಬುದು ಮಾಡಿದೆ ಅಂದ್ರ ಕೈ ನುಸ್ತಾವ. ಮತ್ತ ನಟ್ಟು ಕಡಿದಂದ್ರ ಸೊಂಟ ನುಸ್ತೈತಿ. ಮತ್ತ 10 ಕಿಲೋಮೀಟರ್ ದಿಂಡಿ ಯಾತ್ರೆ ಹೋಗಿದಂದ್ರ ಕಾಲು ನುಸ್ತಾವ ದೌಳವನ. ನೀನ ಅಂತಕಂದ್ರ ಕಂತಕದ ಅಂಟ ಹಾಕಿಲ್ಲ, ಬರೇ ನೀ ನಿತ್ತ ಲೋನ್ಯಾಗ ನಿತ್ತ 1-2 ಪದ ಹಾಡಿರಿ. ಇನ್ನ ಹಾಡಿ ನಿನ್ ಗಂಟಲು ನುಸ್ತಿರ್ಬೋದು. ಇನ್ನ ಒತ್ತಂದ್ರೆ ಏನು ಒತ್ತಂದ್ರಕ್ಕೆ ಗಂಟ್ಲಾಗ ಹಿಡಿತು. ಹಂಗಾಗ್ಬಾರ್ದಂತ ಹಿಟ್ಟಿಕೊಲಕ ಇಂಥ ಕತಿ ಬ್ಯಾಡಾಗ್ಯಾವು. ನನಗೊಂದು ಕೇಳಿದಲ್ಲ, ಹೆಂಗ ಹಾಲು ಮತದೊಳಗ ನಿಮ್ಮ ಸಿದ್ಧರ ಜಾಡ್ಯಾಗ ಕೇಳ ನಾನು. ನಿಮ್ಮ ಅಪ್ಪನ ಇತಿಹಾಸದಾಗ ಕೇಳ. ಅದನ್ನ ಬಿಟ್ಟು ನೀನು ಕೇಳಿ ನಮಗೂ ಡೊಳ್ಳೈತಿ ನಿಮಗೂ ಡೊಳ್ಳೈತಿ. ನಾವು ಬರ್ತೀವಿ ನೀವು ಬರ್ತೀರಿ. ಮತ್ತೆ ದುರ್ಮುರ್ಗೋಗಿ ಡೊಳ್ಳ ಐತ್ಲೆ ತರಕ ಬರ್ಕ ಟಾಕನಕ ಕ್ಯಾಟ ಸಲ ಯಾಕೆ ಬಂದೆ ಈಗ ಇಟ್ಟೋತಕ ಬಾರಿಸ್ರ ಅವ್ರು ಏನೇನತ್ ಬಾರಿಸ್ತದು ನೋಡು. ಒಂದು ಮಾತಾಡ್ತೀನಿ, ಒಬ್ಬ ತಾಳನ್ಯಾಗ ಬಹಳ ಶಾನೆ ಇದು ಮುತ್ತಪ್ಪನ. ಹೆಂಗ್ರಿಪ್ಪ? ಊರಾಗ ಯಾರ ಬದಲಾದವ್ರು ಬಂದ್ರಂದ್ರೆ ಯಾವ ತಾಳ್ಯಾಗ ಬಾರಿಸ್ತೀರಿ ನೀವು? ಬಂದ್ ಮಾಡಿದ್ರು. ನೀ ಯಾವ ತಾಳ ಪೇಟೆ ಬಾರಿಸ್ರಿ. ಹೌದು. ಪಾರಿಜಾತವ್ರು ಬಂದಂದ್ರೆ ಯಾವ ತಾಳ್ಯಾಗ ನೀವು ರಾಗ ಮಾಡಕತ್ರಿ. ನಾವ ಎಲ್ಲರಿಗೆ ಕಿಡಿಗೇಡಿ ಹುಡುಗ. ಒಂದು ದಿವಸ ಒಂದು ಹುಡುಗ ದನ ಕೈಕೊಂಡು ಹೆಗಲ ಮ್ಯಾಗ ಒಂದು ದಾನ ಚಿರಿದಾಂಡೆ ಬರ್ತದ, ಜಡ್ಡಿ ನಕ್ಕ ನಕ್ಕ ಹೇಳಿ ಬಂದೆ.
ಅವನು ಕೇಳಿದ ಏಯ್ ಮಗನ ನೀ ಎದರ ಮ್ಯಾಗ ಯಾವ ತಾಳಿ ಮ್ಯಾಗ ಮಗನ ಚಿನ್ನದಾಂಡ ಬಾರಿಸ್ತಿ ಅಂದ ನೀ ಬಾರಿ ಶಾನ್ಯಾಗೆ ದನ ಕಟ್ಟಿ ಬರ್ಕೊಂಡು ಬಾ ಅಂದವ. ಹೌದು, ದನ ಕಟ್ಟಿ ಊರು ಹುಡುಗ ಅಭಿಷೇಕ ಬಂದ, ತಾಳಿನವನು ಬಂದೆ. ಹೌದು, ಶಾಣೆ ಇದ್ದಾವ. ಶಾಣೆ ಇದ್ದಾವ. ನಿನಗೆ ಹಿಂಗ್ ಗೊತ್ತಾಗಿಲ್ಲ. ಒಂದು 3 ಕಲ್ಲು ಹೂಡ, ಹೌದು 3 ಕಲ್ಲು ಹುಡು ನಾ ಒಂದು ಬೋಗಾನಿ ತರ್ತು. ಹೌದು ಆ ಬೋಗಾನ್ಯಾಗ ನೀರ್ ಹಾಕಿ ಅಕ್ಕಿ ಒಗಿನು. ಹೌದು ಆ ಅಕ್ಕಿ ಒಗಿದಾಗ ಬಡ್ಡಾಗ ಬೆಂಕಿ ಹಚ್ಚುನು. ಅವು ಯಾವ ತಾಳ ಕುತ್ತ ತಂದವ. ಹೌದು ಹಾಯ್ತಿರ್ ತಂದು ಅವಾಗ ಅವ ಏನ್ ತಾಳ್ನಾಗ ಶಾಣೆ ಇದ್ರಲ್ಲ, ಹಾಯ್ತಿರ್ ನೋಡಿ ಕುದಿಲ ಕೈತ್ತು ಬಡ್ಡ ಗುರಿ ಇದ್ರು ಸಳಮಳ ಕುದ್ಯಾಕ ಹೆಂಗ್ ಗೊತ್ತಾಗಿರ್ ತಾಳ. ಹೆಚ್ಚು ಉರಿ ತನ ಹೆಚ್ಚು ಕುದಿವು, ತುಸು ಉರಿ ತುಸು ಕುದಿವು. ಮೊದಲು ನೀ ಹೇಳ ಮಗನ ಅಂದವ್. ಅವ್ ಕೇಳವ್ ಶಾಣೆ ಇದ್ದವಾಗ ಇವು ದನಕ ಹುಡುಗಿ ಕೇಳ ಮೊದಲು ನೀ ಶಾಣೆ ಕಂತೀನಿ ಹೇಳಂದ. ಯಾ ಕಾಲ ಕುಡಿತಾವ ಕಾಳ ಇವು ಹೆಚ್ಚು ಉರಿ ಹೆಚ್ಚನ ಬೇತಾಳ ಕುಣಿತ ಒಂದವ ಶಾಣೆ ಇದ್ದಾವ. ಏ ಹುಚ್ಚುಳಿ ಮಗನಂದ ದನಕಾಯಿ ಹುಡುಗ ಏನತ್ರಿ ಶೀತಾಳದಾಗ ಕುಯ್ತಾವ ಎಬಡಿ ಅಂದತ್ತೆ. ಹಾ ಹಂಗ ಗೌಡ್ರ ಬೇತಾಳದಾಗ ಶೀತಾಳದಾಗ ಡೊಳ್ಳು ಹೆಂಗ ನುಡಿತಿದ್ ಕೇಳಿದ್ರ ಬ್ರಹ್ಮ ದೊಡ್ಡವ ಅಂತ ನುಡಿತಿ. ಹೌದಪ್ಪ ಹೌದು 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 ಡೊಳ್ಳು ಹಡಜಂಗ್ ಹತ್ರ ಡಗ್ಗ ಪಂಗಂಗತ್ತೆ. ಹೌದು ಹೌದು ಹಡ್ಜಂಗ್ ಪಂಗಂಗ್ ಹೌದು ಬ್ರಹ್ಮ ದೊಡ್ಡವ ಅಂತದ್ದು ಡೊಳ್ಳ. ಆ ಡೊಳ್ಳ ಬ್ರಹ್ಮ ದೊಡ್ಡವ ಹೌದು ಅವ್ ಮುಂದ ಡೊಳ್ಳ ಬರ್ತಾವ, ಹಡ್ಜಂಗ್ ಬರ್ತಾವ, ಪಂಗಂಗ್ ಅಂತ ಬರ್ತಾನ. ಹೌದು ತಾಳ ಕಡೆ ತೊಡ್ ಬಾರಿಸ್ತಾನ. ತಯ್ಯಕ ಇಷ್ಟೇ. ಇನ್ನೊಂದು ಕೇಳಿದ್ರಿ, ಹಸಿದಿದ್ದಾಗ 1 ಕಿಲೋವತ್ತ, ಒಣದಿದ್ದಾಗ 2 ಕಿಲೋವತ್ತ. ಶುಂಠಿ ಶುಂಠಿನೇ ಕೇಳೋದು ಎಂತ ಪ್ರಶ್ನೆಗರ ಹುಟ್ಟ್ಯಾವ ಅವನವನ ಅಡ್ಡವು. ಆ ಸದಾ ಮುತ್ಯ ಕೂತಾನವು ಇವ್ರು ನೋಡಿ ಬಾಯಿಗೆ ಅರಿಬೋದು ಕೂತಾನ ಪಾಪ ಅವ್ ಯಾರು ಕೇಳ್ತಕ್ಕೆ ಬರ್ತಾನವು. ಒಟ್ಟು ಹುಚ್ಚಾಗಿದ್ವಿ ನಾವು. ಅಲ್ಲ ನಮ್ಮ ಮಾಳಂಗ್ರೇನು ಮಟ್ಟ ಮನ್ಯಾಗ ಪ್ರಶ್ನೆ ಕೇಳಲ್ಲ ಯಾಕ್ರೆ? ಅದನ್ನೆಲ್ಲ ನಾವು ಕಲಿಸೋದು ಇವಾಗ ಕೇಳತ್ತೇಳಿ. ಬೇರೆ ದೇವ್ರೇವ ಹೌದು ಖರೆ ವನವಾಸಕ್ಕೆ ಹೋದ 5 ದಿವಸ ಕೂಸು ವನವಾಸಕ್ಕೆ ಹೋಗಬೇಕಾದ್ರೆ ಹಿಂದಿ ಅಂತ ಪಾಪ ಏನ್ ಮಾಡಿಲ್ಲ, ಹೆಂಗ್ ಬರ್ಬೇಕು ಹೇಳಕ್ ಬರ್ತದ. ರಾಮ 14 ವರ್ಷ ವನವಾಸಕ್ಕೆ ಹೋದ. ಹೌದು ಇವು ಹಿಂದಿನ ಋಣ ಏನಿತ್ತು, ಒಂದು ಹೆಂಗ್ ಬರ್ಬೇಕು ಪ್ರಶ್ನೆ ಉತ್ತರ ಹೇಳಕ್ ಬರ್ತದ. ಜಮದಗ್ನಿ ಮಗ ಪುಂಡ ಪರಶುರಾಮ ತಾಯಿನ ಶಿರಾಕ್ ಹೋದ. ಹೌದು ಇವರಿಬ್ರು ಹಿಂದಿನ ಜನ್ಮದಾಗ ಏನು ತಪ್ಪು ಮಾಡಿದ ಅಂತದು ಹೆಂಗ್ ಬರ್ಬೇಕು ಪಾಯಿಂಟ್ ಕೇಳಿದ್ರೆ ಹೇಳಕ್ ಬರ್ತಾವ. ಇಂಥ ಕೇಳ್ಬಿಟ್ಟು ಡೋಲ್ ಏನು ಬಾರಿಸ್ತೈತಿ. ನಾವೊಂದು ಕೇಳ್ತೀನಿ, ನಿನಗೆ ಬಹಳ ದ್ವಾರದಿಲ್ಲ. ಇನ್ನೊಂದು ಹೇಳ್ದ, ಗುಲಾಲ ನಗರದಾಗ ಹಚ್ತಾರಂತ. ನೋಡು ನಮ್ಮೂರ ಮಗಳಾಗ ನಗರ ನಮಗ್ ಗೊತ್ತಿಲ್ಲ. ಅಲ್ಲಿ ಗುಲಾಲ ನಗರ ಹಚ್ಚೋದು ನೀವು ಅಲ್ಲಿ ನೋಡಿ ನೀವು ದೇವ್ರಿಗೆ ಹಚ್ಚೋದು ಬ್ಯಾರೆ ಕಡೆ ಐತಿರ್ತಾರ. ಅಲ್ಲಿ ನೋಡ್ಯಾನ ಯಾವಾಗ ಹೋಗ್ಯಾನ ಯಾವ್ದಾದ್ರು ಕೊಕ್ಕದಾಗ ಜಾಡಿ ಆ ಟೈಮ್ನಾಗ ಹಚ್ತಾರ ಅದನ್ನ ನೋಡ್ಯಾ ನೀವು. ದಯವಿಟ್ಟು ಸಾಹೇಬರ ವಿನಂತಿ ಐತಿ, ಎಲ್ಲಿ ನಗರದಾಗಿಲ್ಲ, ನಿಡೋನಾಗಿಲ್ಲ, ಕಳಬಾಳಗಿಲ್ಲ, ಬಬಲೇಶ್ವರದಾಗಿಲ್ಲ, ಗೋಟ್ಯದಾಗಿಲ್ಲ, ಬೆಳಗಾಗಿಲ್ಲ, ಅರಟಾದಾಗಿಲ್ಲ, ಬಾಡಿಗಿಲ್ಲ, ಕೊಗುಟ್ನೂರಿಲ್ಲ, ಸುಟ್ಟಕ್ಕಿಲ್ಲ. ಹೌದು ನಿನಗ್ ಗೊತ್ತೂ ಇಲ್ಲ. ಅವ್ರು ಹೇಳಂಗಿಲ್ಲ. ಇನ್ ನಾವೊಂದ್ ಕೇಳಿದ್ರೆ ಜನರಲ್ ತಿಂಡಿ ಬಿಡಾನ ತಂಡಿ ಹತ್ತೈತಿ. ಏನ ತಿಂಡಿ ಬಿಡಾನ ಹಿಂಗ್ ಮಾಡಿ ಕರ್ಕೋತಿಲ್ಲ. ಹೌದು ಹೌದು ತಂಡ ಹತ್ತತ್ತೆ. ತಿಂಡಿ ಬಿಡಾನ ತಂಡಿ ಹತ್ತೈತಿ. ಹೌದು ತಂಡಿ ಹತ್ತನ ರೊಕ್ಕ ಬರ್ತಾವ. ಇದೇನ್ ಹೊಡಿ ಇಲ್ಲಿ ಬತ್ ನೋಡು. ಏ ಯಾಕಂದ್ರೆ ನೀ ದೊಡ್ಡ ಕಲಾವತ್ ಹಿಂಗಂದ್ರ ಅಲ್ಲ. ಇನ್ನೊಂದು ಹಾಲು ಮತ ಕೆತ್ತ ನಿನಗೆ ನೀ ಹೆಂಗ ಡೊಳ್ಳೆದು ಕೇಳಿಲ್ಲ ಹಂಗಲ್ಲ. ಹಾಲು ಮತ ಒಂದು ಮಾತನ್ನ ಯಾಕಂತ ಕೇಳಿದ್ರೆ ವಿಷಯ ಚಂದ ಇರ್ಬೇಕು ಇಷ್ಟೇ. ಇದೇ ಯಾವ ನಿಮ್ಮ ಯೋಗಿನಾದ 4 ಮಂದಿ ಮಕ್ಕಳು ಅವತಾರ ಅವಧೂರು ಸಿದ್ಧ, ದೇವೇಂದ್ರ ಬಿರಿಯಾನಿ ಸಿದ್ಧ, ಆಚಾರ ಸ್ವಾಮರ ಮುತ್ತೆ, ಕಣ್ಹುಟ್ಟ ಕಣ್ಣು ಮುತ್ತೆ, ತಾಯಿಗೆ ಬುಕ್ಕಾದೆ. 3 ಮಂದಿ ಪುಣ್ಯದ ಮಕ್ಕಳು ತೇರವಾಡ ಮಂಗ್ರಾಯ, ಕಣಿ ಮಲಕಾರ ಸಿದ್ಧ, ಡೋನಜ್ ಮಾಸಿದ್ದಪ್ಪ. ಹೌದು ತೇರವಾಡ ಮಂಗ್ರಾಯನ ಮಗ ಒಂದಾನೊಂದು ಗೌಡ್ರ ಮನೆ ಒಳಗ ಜೀತಕ್ಕೆ ಇದ್ದಾಗ ಬುತ್ತಿ ಕೊಟ್ಟಿನ ಆಕಳಿಗೆ ಮೇಸವ, ಆಕಳ ಹಾಲ ತಾ ಕುಡಿಯ. ಹೌದು ಖರೆ ಒಂದ್ ದಿವಸ ಗೌಡ ಒಂದು ಮಾತು ಹೇಳ, ಗೌಡ
ಹೌದು. ನದಿ ಒಳಗೆ ಒಂದು ಕೊಂಡ ತೇಲಿ ಬರ್ತೈತಿ. ಆ ಕೊಂಡ ಹೋದ ಮನ್ಯಾಗಿಟ್ಟು ಪೂಜೆ ಮಾಡಿ ಅಂದ್ರೆ ಜಗತ್ತೊಳಗ ನಿನಗ ಅಷ್ಟೈಶ್ವರ ದಂಡ ಬಂಗಾರ ಹೋಗಿ ನಿನ್ನ ಮನ್ಯಾಗ ಹಾಯ್ತಿದ್ರೆ ಆಶೀರ್ವಾದ ಮಾಡ್ಯಾರ. ಹೌದು. ಖರೆ ಆ ತೇರವಾದ ಮಂಗಳಾಯನ ಮಗ ಹೇಳಿರ್ತಕ್ಕಂಥ ಕೊಂಡ ಈಗ ಸದ್ಯ ಒಂದು ದೇವ್ರ ಗುಡಿಯಾಗ ಐತಿ. ಯಾವ ತಾಲೂಕ ಯಾವ ಊರಾಗದ ಇದು ನಕ್ಕು ಹೋಗು ಮಾತಲ್ಲ, ನೆಪ್ ಹಿಡಿಬೇಕು. ಮಾಲಿಂಗರಾಯ ಹುಲಿ ಹಾಲು ತಂದು ಗುರ್ತು ನಿಪ್ಪಂದ್ರ ಹತ್ತಿ ನಿಂಬೆ ಗುಡದಾಗ ಹುಲಿ ಗವಿ ಇತ್ತು, ಈಗ ಮುಚ್ಚಾರದನ್ನ. ಹಂಗ ಆ ಕೊಟ್ಟ ತಂದು ಒಂದು ಗೌಡ್ರ ಮನ್ಯಾಗ ಐತಿ. ಅದು ಸದ್ಯ ಪೂಜೆ ಬರ್ತೈತಿ, ಜಗತ್ತಿನಾಗ ಜಾತ್ರೆ ಐತಿ. ಖರೆ ನೋಡ್ಲಿಕ್ಕಾದ್ರು ಹೌದಪ್ಪ, ಅವಾಗಿನ ಕೇರವಾಡ ಮಂಗಳಾಯನ ಮಗ ಹೇಳಿದ್ರು ಕೊಂಡ ಖರೆ ಅಂತ ಹೇಳಿ ಹೆಂಗ್ ಹೇಳ್ತಾರಲ್ಲ, ಗತ್ತರಿಗೆ ಭಾಗ್ಯವಂತೆ ಘಟ ಸ್ವರೂಪವಾಗಿ ಕಾಂಜನ ಕ್ರಮದಾಗ ಬಂದ ಗುಲ್ಬರ್ಗ ಜಿಲ್ಲಾ ಅಫಜಲ್ಪುರ ತಾಲೂಕಿನ ಗತ್ತರಿಗೆ ಒಳಗೆ ಹೆಂಗ ಅದಾವಲ್ಲ ಹಂಗ ಸದ್ಯ ನೋಡ್ಲಿಕ್ಕಾದ್ರು ಅದೊಂದು ಕೊಂಡ ಸಿಗ್ತೈತಿ. ಯಾವ ಸ್ಥಾನದೈತಿ ಅದು ನಿಮ್ಮ ಅಪ್ಪನ ಮತ್ತ ಮನ್ಯಾಗ ಐತಿ, ಅದು ನಮ್ಮ ಅಪ್ಪನ ಮತ್ತ ಮನ್ಯಾಗ ಅಲ್ಲ. ಇಂಥ ಪ್ರಶ್ನೆ ಕೇಳ್ರಿ ಬಿಟ್ಟು ಯಾರೇ ಹಂಗ ಕೇಳೋದಲ್ಲ. ಅದಕ್ಕೆ ಬಹಳ ಮಾತನಾಡಲಾರದೆ ಒಂದು ಚಾಲ ಜಗತ್ತಿನಾಗ ಸ್ವಕೀರ್ತಿ ಮಾಡಿದವರು ಅದಾರ ಮತ್ತು ಅಪಕೀರ್ತಿ ಮಾಡಿದವರು ಅದ. ಕೀರ್ತಿ ಒಂದೇ ಕಡೆ ಮುತ್ತಪ್ಪನ ಅದ್ರಾಗ ಫರಕ್ ಐತಿ. ಹೆಂಗ್ರಿಪ್ಪ? ಶ್ರೀರಾಮಚಂದ್ರ ಮಾಡಿ ಹೋದ ಸ್ವಕೀರ್ತಿ, ಅಪಕೀರ್ತಿ ಯಾರು ಮಾಡಿದ್ರು? ಯಾರ ಕೇಳಿದ್ರೆ ಯಾರು? ರಾವಣ. ದಶಮುಖ ರಾವಣ ಮಾಡಿ ಹೋದ ಅಪಕೀರ್ತಿ. ಸತ್ಯ ಹರಿಚಂದ್ರ ಮಾಡಿ ಹೋದ ಸುಕೀರ್ತಿ, ವಿಶ್ವಾಮಿತ್ರ ಮಾಡಿ ಹೋದ ಅಪಕೀರ್ತಿ. ಮಾಲಿಂಗರಾಯ ಮಾಡಿ ಹೋದ ಸುಕೀರ್ತಿ, ದೈಗೊಂಡ ಗೌಡ ಮಾಡಿ ಹೋದ ಅಪಕೀರ್ತಿ. ಹೌದಪ್ಪ, ಹೌದು. ಅದಕ್ಕೆ ಅಂತ ಒಂದು ಜನರಲ್ ಚಾಲ ಹಾಡಿ ನಮ್ಮ ಅನುಭವಿ ಕಲಾವಂತರಿಗೆ ಪಾಲ ಹೊಕ್ಕೈತಿ. ಸಭಿಕರು ಶಾಂತಕನ ಕಾಪಾಡಬೇಕಾಗಿ ನಮ್ಮ